ಕಾನೂನು ಹೋರಾಟ ಅದು ಖಂಡಿತ. ಅದು ಅವನು ಜೈಲಿಗೆ ಹೋಗಿ ರಾಹುಲ್ ಗಾಂಧಿ ಯಾಕೆ ಹೇಳ್ತಾರಂತಂದ್ರ ಅವ ವಿಚಿತ್ರ ಮನುಷ್ಯ ಅದಾನ. ರಾಹುಲ್ ಗಾಂಧಿ ಅವನು ಲೀಡ್ರೇ ಅಲ್ಲ. ಅವ ಯಾಕೆ ಮಾಡೋದು ದೇವ್ರಿಗೆ ಗೊತ್ತಾ. ಅವನು ಎದಕ್ಕೆ ಅದನ್ನ ಅಷ್ಟು ಬಡ್ಕೊಳ್ಳಕತ್ತಾರ ಆಗಿದೆ, ಅಲ್ಲಿ ಕಳಪೆ ಮಟ್ಟದ ಕಾಮಗಾರಿ ಆಗಿದೆ ಅಂತ ಯಾರು ಕೈವಾಡ ಇರಬೇಕಲ್ಲ. ಫೋಟೋ ಟೈಪ್ ಹೊಡೆದಿದ್ದೀನಿ. ಅಲ್ಲರಿ ಅದನ್ನೆಲ್ಲ ನೋಡ್ಬೇಕಾದ್ರೆ ಒಂದಿನ ಒಂದ್ ತಾಸು ರೀ, ತಾಸು ಬರ್ರಿ, ಒಂದ್ 2 ಹಳ್ಳಿ ನೋಡೋಣ. ಅದ್ರ ಕೇಳು ನಾವು 2-3 ಸರಿ ಟ್ರಯಲ್ ತೊಳ್ಕೋದ್ರ ಸರ್. ತೋಳನ ಹತ್ತಳೆ ಹೊಡಿತ್ರಿ, ಎಲ್ಲ ಕಡೆ ಡೊಳ್ಳಿಯವ್ರು ಹೊಲ್ದಾಗ ಹೊಡೆದ್ರಿ, ಹತ್ತಳ್ಯಾಗ ಮುಸಲಿಗೆ ಅವ್ರು ಹೊಲ್ದಾಗ ಹೊಡೆದ್ರಿ. ಏನ್ ಪೈಪ್ಲೈನ್ ಹೊಡೆದ ಅಲ್ಲಿ ಕಬ್ಬು ನಮ್ಮ ಬೆಳೆ ಹಾಳಾಗ್ಯವ್ರಿ. ಅಲ್ಲಿ ಆ ಪರಿ ಇದ್ದಾಗ ನಾವೇ ಮತ್ತೆ ಫೋನ್ ಹಚ್ಚಿ ಮೋಟರ್ ಬಂದ್ ಮಾಡ್ರಿ ಅಂತ ಹೇಳಿದೆವ್ರಿ. ಆಲ್ಮಟ್ಟಿ ನೀರನ್ನು ಬೆಳೆಸ್ಕೊಂಡು ಮಾಡಿದಲ್ಲ ಅಲ್ಲಿ ಒಂದು ಬ್ಯಾರೆ ಮೊದಲು ಏನಾಯ್ತು, ಭೀಮಾ ನದಿಗೆ ಇದ್ದ ನೀರ್ ಮೇಲೆ ಮಾಡೋಣ ಅಂತ ಇತ್ತು. ಅದು ಸಣ್ಣ ಸಣ್ಣ ಬ್ಯಾರೇಜ್ ಇದ್ದು ನನ್ನ ಕಾಲ ಕಟ್ಟುದು 1985-84 ಮಹಾರಾಷ್ಟ್ರ ಗೌರ್ಮೆಂಟ್ ನಾವು ಕೂಡಿ ಅದನ್ನ ಕಟ್ಟಿದ್ದೆವು. 9 ಬ್ಯಾರೇಜ್ಗಳು ಅಲ್ಲಿ ಭೀಮಾ ನದಿಗೆ. ಆಮೇಲೆ ಅದಕ್ಕೇನೆ ಇವರು ಜೋಡಿಸಿದ್ರು, ಇದು ನೀರು ಸಾಲಂಗಿಲ್ಲ ಅಂತ ಹೇಳಿದ ಮೇಲೆ ಇದನ್ನ ಆ್ಯಡ್ ಮಾಡೋದು. ಏನು ಒಂದು ಬ್ಯಾರೇಜ್ ಅದು ಎಷ್ಟು ನೀರು ನಿಂದಿರ್ಬೇಕು ಅದು ಎಲ್ಲ ಡಿಟೇಲ್ ಅದ ಇದರಲ್ಲಿ. 27,000 ಎಕರೆಗೆ ಹೋಗ್ಬೇಕಾದ್ರೆ ಎಷ್ಟು ಟಿಎಂಸಿ ನೀರು ಬಳಕೆ ಮಾಡಕ್ಕೆ ಅಲ್ಲ 22,771 ಇದು ನಿಮಗೆ ಡಿಟೇಲ್ ಕೊಡ್ತಿದ್ರಿ. ಇದ್ರಾಗ ಅದ ಟೆಕ್ನಿಕಲ್, ಇದ್ರಾಗ ಅದ ಎಷ್ಟು ನೀರು ಬಳಕೆ ಮಾಡೋದು ಇವೆಲ್ಲ ಆಕ್ಚುಯಲ್ ಡೇಟ್ ಕೊಟ್ಟಾರ್ರಿ ಇದ್ರಾಗ. ಇಲ್ಲಿ ನೋಡ್ರಿ, ವಾಟರ್ ಸೋರ್ಸ್ ಭೀಮಾ ನದಿ ವಾಟರ್ ಸೈಜ್ ಯುಟಿಲೈಸೇಷನ್ 1.20 TMC 1.20 TMC ವಾಟರ್. ಭೀಮಾ ಬ್ಯಾರೇಜ್ ಅಂತ ಹೇಳಿ ಕಂಪ್ಲೀಟ್ ಆಯ್ತು ಅನ್ನೋ ವರದಿ, ಅದ್ರದ್ದು ಒಂದು ಕಾಪಿ ನಿಮ್ಗೆ ಕೊಡ್ತೀನಿ. ಇಲ್ಲಿ ಒಂದೇ ಬಿಟ್ಟು ಕಂಪ್ಲೀಟ್ ಆಗ್ಯದ ಅನ್ನೋದು ಕೊಟ್ಟದ್ದು 2021. ಆಮೇಲೆ ಈ ಹೆಡ್ ವರ್ಕ್ದು 24 ಅಂದ್ರೆ ಆಕ್ಚುಲಿ ಡೇಟ್ ಆಫ್ ಕಂಪ್ಲೀಷನ್ 24/30/10/2024 ಕೊಟ್ಟರು. ಆಮೇಲೆ ಇದ್ರದ್ದು ಈ ಆಕ್ಚುಲಿ ಕಂಪ್ಲೀಷನ್ ಆಫ್ ಪೈಪ್ಲೈನ್ ಅದು 2024 ಕೊಟ್ರು. ಅದನ್ನು 2021 ಇದು 24 ಇದು ಬ್ಯಾರೇಜ್. ಇದು 24 ಕಂಪ್ಲೀಷನ್. 7 ಹಳ್ಳಿಗಳು ನೋಡ್ರಿ. ಚಡ್ಚಾಣು, ಹವಿನಾಳ, ಗೋಡಿಹಾಳ, ಹಾಲಹಳ್ಳಿ, ಬರಡೋಲ್, ಶಿರಾಡೋಣ್, ರೇವತ್ಲ, ಇವೆಲ್ಲವೂ ಕೂಡಿ 22,771 ಎಕರೆ ಇಷ್ಟು ನೀರಾವರಿ ಆಗಬೇಕು. ಅದಕ್ಕೆ ನೋಡಿ ದಯವಿಟ್ಟು ಯಾರ್ಯಾರು ಸಾಧ್ಯದ ಸ್ವಲ್ಪ ಮೇನ್ ನಿಮ್ಮ ಫಂಡ್ ಪೇಜ್ನಾಗ ಹಾಕಿ ಬೆಂಗಳೂರಾಗ ಒಂದು ಸ್ವಲ್ಪ ಹೋದಂಗೆ ಮಾಡಿ ದಯವಿಟ್ಟು ಇದಂತ ಅಂದ್ರೆ ರಿಕ್ವೆಸ್ಟ್. ಯಾಕಂದ್ರೆ ನೋಡ್ರಿ, ಇದು ಎಷ್ಟು ನಮ್ಗೆ ಕೆಟ್ಟ ಅನಿಸ್ತದ. ಇವ್ರು ನೋಡ್ರಿ ಪಾಪ ಅವರೇ ಎಲ್ಲ ನೆನಪು ಮಾಡ್ತಿದ್ರು. ನಮ್ಮ ಈ ಹಡಿಬಿಟ್ಟಾಗ ಆಗ್ತಿದ್ದಿಲ್ಲ. ನೆನಪು ಮಾಡಿ ಇಲ್ಲಿ ನೋಡ್ರಿ, ಒಂದು ಹಳ್ಳಿಗೆ ನೀರು ಹೋಗಿಲ್ಲ, ಜನ ಬಾಯಿ ಪಡ್ಕೊತಾರ. ಬೇರೆ ಸೋರ್ಸ್ ಇಲ್ಲಲ್ಲ. ಬೇರೆ ಈ ಸಲ ಏನು ಮಳೆ ಆಯ್ತು ಸುಮ್ಮನೆ ಅದಾರ. ಈಗ ಬೇರೆ ಕಡೆ ಸೋರ್ಸ್ ಇಲ್ಲಲ್ಲ. ಯಾವ್ದಾರೆ ಬಂದಪ್ಪ ನೀರು ಮಾಡೋಣ ಅಂದ್ರೆ ಇದು ಒಂದೇ ಸೋರ್ಸ್ ಬಿಟ್ರೆ ಬೇರೆ ಏನೂ ಇಲ್ಲ ಅವ್ರಿಗೆ. ಈಗ ಬ್ಯಾರೇಜ್ ಸಹಿತ ಭಾಳ ಚೆನ್ನಾಗಿ ಒಂದು ಸಮುದ್ರ ಇತ್ತಂಗ ನೀರು ಅಷ್ಟು ಚೆನ್ನಾಗದ ಬ್ಯಾರೇಜ್. ಭಾಳ 24 ಮೀಟರ್ ಹೈಟ್ ಅದ. ಅದು ಅಷ್ಟು ನೀರು ನಿಲ್ಲಿಸ್ಬೇಕು. ಅದರ ಜೊತೆಗೆ ಇನ್ನೊಂದು ನಮ್ಮ ಜಿಲ್ಲೆದು ಈ ಮೆಡಿಕಲ್ ಕಾಲೇಜ್ PPP ಬೇಡ ಅಂತ ಹೇಳಿ ಪ್ರೊಟೆಸ್ಟ್ ಕಂಟಿನ್ಯೂ ನಡೆದೈತಿ. ನೋಡ್ರಿ, ಆ ಪ್ರೊಟೆಸ್ಟ್ ಯಾರು ಮಾಡ್ತಾರ ಅವ್ರ ಜೊತೆ ನಾನು ಅಂದಿನಪ್ಪ. ನಮ್ಮ ಜಿಲ್ಲೆಗೆ ಬೇಕಲ್ಲ ಮೆಡಿಕಲ್ ಕಾಲೇಜ್. ಸರ್ಕಾರದ PPP ಬೇಡ ಅಂತ PP ವಿರೋಧ ಇತ್ತು. ಅಲ್ಲಿ PPಗಳು ಎಷ್ಟದ ಒಂದೇ ಅಲ್ಲ ಸರ್, ನೋಡ್ರಿ, ಸರ್ಕಾರದ ನಿಲುವು ಹಂಗದ, ಹಂಗಿರ್ಬೇಕು ಅಂತ ನಂದು ಅಭಿಪ್ರಾಯ. ಗೌರ್ಮೆಂಟ್ದೇ ಇರ್ಬೇಕು. PP ಇವ್ರು ಯಾರೇ ಬಂದು ತಗೊಂಡು ಮಾಡ್ಕೋಬೇಕಂತ ಅದಾರ ಎಲ್ಲಾರು. ನಾನು ಮಾಡ್ಕೋಬೇಕತ್ತೀನಿ, ಇವರು ಒಂದು ಮಾಡ್ಕೋಬೇಕತ್ತಾರ. ಹಂಗೆ ಆಗ್ತದ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು. ಅದು ಎಷ್ಟೊತ್ತಿದ್ರು ಆಗ್ತದ ಅಂತ ನನ್ನ ಆಶೆ ಅದ ಅಷ್ಟೇ. ಅದು ಅಟ್ಟಿಕೆ ಅದ ರೀ, ಎಷ್ಟದ ಅಷ್ಟೇ, ಏನೇನು ಮಾಡಿಲ್ಲ. ನೋಡ್ರಿ, ನಾ ತಗೊಂಡದಂತೂ ಖರೆ. ನನ್ನ ಕೈಲಿ ಅಲ್ಲಿ ಏನು ಕೆಲಸ ಮಾಡಿ ನೋಡಿ ಸ್ವಲ್ಪ ಅಂತೂ ಮಾಡಿಲ್ಲ ಅನ್ಬೇಡ್ರಿ. ರೋಡ್ ಮಾಡೀನಿ, ಬಸ್ ಸ್ಟ್ಯಾಂಡ್ ಮಾಡಿಸೀನಿ, ಆಮೇಲೆ ಯಾವುದಾದ್ರು
ಇದು ದೇವ್ರ ಗುಡಿ ಪಡಿ ಕೇಳಿದ್ರೆ ಅದನ್ನೆಲ್ಲ ಮಾಡಿಸಿನಿ ಜಿಲ್ಲಾ ಪಂಚಾಯತ್ ಇದ್ರಾಗ. ಆಮೇಲೆ ಹಾಸ್ಪಿಟಲ್ ರೂಮ್ ಕಟ್ಸೀನಿ. ಮುಂದೆ ಏನಾಯ್ತು, ಇವು ಕಟ್ಸೋದ್ರಾಗ ಮತ್ತೆ ಇನ್ನು ಒಟ್ಟು ರೊಕ್ಕ ಅಲ್ಲೇ ನಾನು ಖರ್ಚು ಮಾಡಲೆ. MP ಫಂಡ 5 ಕೋಟಿ ನನ್ನ ಗದ್ದೆ. ಅದಕ್ಕೆ ಏನು ಮಾಡಿದ, ಪ್ರೈಮ್ ಮಿನಿಸ್ಟರ್ಗೆ ಮಾದರಿ ಗ್ರಾಮ ಅದಕ್ಕೆ ಸ್ಪೆಷಲ್ ಗ್ರಾಂಟ್ ಕೊಟ್ರೆ ಅವು ಆತವ ಏನ್ರಿ. ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಬರದೆ. ನಾನು ಇದೆಲ್ಲ ಅನುಭವಿಸ್ತಲ್ಲ, ಇದೊಂದು ಪ್ರಶ್ನೆ ಅನುಭವಿಸಿದ ಮೇಲೆ ಪ್ರೈಮ್ ಮಿನಿಸ್ಟ್ರಿಗೆ ಒಂದು ಪತ್ರ ಬರೋದು, ನೋಡಿ ನೀವು ಬರೀ ಇದು ಆ ಮಾಡಲ್ ವಿಲೇಜ್ ಅದು ಇದು ಮಾಡ್ರಿ MP ಫಂಡ್ನಾಗ, ಅದು ಸಾಧ್ಯ ಇಲ್ಲದ ಮಾತಾ. ಈಗ 600 ಹಳ್ಳಿಗಳು ಬರ್ತಾವ. 600 ಹಳ್ಳಿಯಾಗ ಬರೀ ದೇವ್ರ ಗುಡಿ ಕೂಡ್ರಪ್ಪ. ನಮ್ಮ ದೇವ್ರ ಗುಡಿಗಾದ್ರೆ ಒಟ್ಟು ಗುಡಿ ಒಂದೇ ವರ್ಷದಾಗ ಕಟ್ತೀನಿ. ಆದರೆ ಈ ಸಮಾಜಕ್ಕೊಂದು ಗುಡಿ ಹಳ್ಳಿಗಳು ಕಟ್ಟ್ಯಾರ, ಅವು ಕಟ್ಲಾಕ ರೊಕ್ಕನೇ ಸಾಲಾಗ್ಯದ. ಅದಕ್ಕೆ ನಿಮ್ಮ ಫಂಡ್ ಕೊಡ್ರಿ, ಸ್ಪೆಷಲ್ ಫಂಡ್ ನಾವು ಮಾಡ್ತೇವೆ ಅಂತೇಳಿ ಪತ್ರ ಬರೆದ್ರಿ. ಇವತ್ತಿಗೂ ಉತ್ತರ ಬಂದಿಲ್ಲ. ಮತ್ತು ಹೊಸ ಹಳ್ಳಿ ಚೂಸ್ ಮಾಡ್ರಿ ಅಂದರು, ಕಳಿಸಿದ್ರು. ಅದನ್ನು ನಾನು ರಿಜೆಕ್ಟ್ ಮಾಡಿ ಕಳಿಸಿನಿ JDP ಅವ್ರಿಗೆ. ನಾನೇನು ಸಹಿ ಮಾಡೋದಿಲ್ಲ. ಸರ್, ಒಂದು ಪತ್ರಕರ್ತರು ನಿಮ್ದ ಮೋದಿ ಸರ್ಕಾರದಿಂದ ಬಹಳ ನಾರಾಜ್ ಅದಾರ ಸರ್. ಯಾಕಂದ್ರೆ ಅಕ್ರೆಡಿಟೆಡ್ ಪತ್ರಕರ್ತರಿಗೆ 50% ರೈಲ್ವೆ ಇಲಾಖೆಯಿಂದ ಇದು ಇತ್ತು, ಕನ್ಸೆಷನ್ ಇತ್ತು. ಯಾವುದೇ ರೈಲ್ವೆಯಲ್ಲಿ ಹೋಗ್ಬೇಕಾದ್ರೆ 50%. ಮೋದಿ ಸರ್ಕಾರ ಬಂದ ಮೇಲೆ ಅದನ್ನ ತೆಗೆದೇಬಿಟ್ಟು ದಯವಿಟ್ಟು ಅದನ್ನ ವಾಪಸ್ ಒಂದು ನಿಮಿಷ, ಬರೀ ಬಿಜಾಪುರದ ಅಷ್ಟೇ ತೆಗೆದ್ರು ಎಲ್ಲ ಇಂಡಿಯಾಕ್ ತಂದಾರೆ. ನೀವು MP represent ಖರ್ಚು ಮಾಡ್ಬೇಕು. ಮನವಿ ಕೊಡ್ರಿ ಅಲ್ಲಿ ಬೇರೆ ಪ್ರೈಮ್ ಮಿನಿಸ್ಟರ್ ಚಾಲು ಮಾಡ್ಸಕ್ ಅಂತ ಹೇಳಿ. ಅಧ್ಯಕ್ಷರಿಗೆ ಹೇಳಿ ಕೊಡಿಸ್ರಿ, ನಾನು ಖಂಡಿತವಾಗಿ ಬರೋದು ಅದೊಂದು ಕಾಪಿ ನಿಮಗೂ ಕೊಡ್ತೀನಿ. ಭೇಟಿಯಾಗಿ ಕೊಡ್ತೀನಿ, ಹಂಗೆ ಅಲ್ಲ, ರೈಲ್ವೆ ಮಂತ್ರಿಗೆ ಭೇಟಿಯಾಗಿ ಕೊಡ್ತೀನಿ. ಇಷ್ಟೆಲ್ಲ ಹೇಳೋದು ನೋಡಿದ್ರೆ 160 ಕೋಟಿ ರೂಪಾಯಿ ಅವರೆಲ್ಲ ಟೈಮ್ ಅವಕಾಶ ಕೊಡೋದು, ಕಾಲಾವಕಾಶ ಕೊಟ್ಟು ಕಾಮಗಾರಿ ಮಾಡ್ಸೋದ್ರ ಏನಾದ್ರು ಅರ್ಥ ಇದೆ. ಈವರೆಗೂ ಆಗಿರೋದು ನೋಡಿದ್ರೆ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಅವ್ರಿಗೆ ಯಾಕೆ ಕಾಲಾವಕಾಶ ಕೊಡೋದು, ನೇರವಾಗಿ ಅಲ್ಲ ಮಾಡ್ತಿದ್ರೆ ಮಾಡ್ಲಿ ಅಂತ, ಬೇಗ ಮಾಡಿದ್ರೆ ನಮ್ಮ ರೈತರಿಗೆ ನೀರು ಹೋಗ್ತಾವ ಅಂತ. ಅದ್ರ ಸಲುವಾಗಿ ಕಾಲಕ್ಷೇಪ ನಮ್ಮ ಸಾಧನ ಮಾವುಗಳು ಅವರೆಲ್ಲ ಕಾಲಕ್ಷೇಪ ನಮಗೇನು ಸಂಬಂಧ. ಅವ್ರು ಕಾಂಟ್ರಾಕ್ಟರ್, ಅವ್ರು ಅವನಿಗಳು ಹೆಂಗದ ಒಂದು ಕಾಂಟ್ರಾಕ್ಟ್, ಕೆಲವೊಬ್ರದ್ದು ಎಲ್ಲ ಕಾಂಟ್ರಾಕ್ಟರ್ ಹಂಗದ. ಇದನ್ನೆಲ್ಲ ಸರ್ಕಾರ ನಾವೇ ಕೊಂಡು ತಗೋತೀವಿ ಅಂತಾರ ಅವರು. ಅಂಥವ್ರು ಅದರ ಕಾಂಟ್ರಾಕ್ಟರ್ಗಳು. ಅದ್ರಾಗ ಬಹುಶಃ ಇವರು ಇದ್ರೆ ಇರಬೇಕು. ಮತ್ತು ಇಷ್ಟೊಂದು ಬೇಜವಾಬ್ದಾರಿ ಕೆಲಸ ಮಾಡ್ತಾರೆ ಅಂದ್ರೆ ಹಂಗಿರ್ಬೇಕು ಅವರು. ಸರ್ಕಾರ ಕೊಂಡು ತಗೋತೀನಿ ಅನ್ನೋ ಇದ್ರಾಗ ಇರ್ಬೇಕು ಅವರು. ಇಲ್ಲ, ಅದು ಏನಪ್ಪ ಗೊತ್ತಿಲ್ಲ, ಇಲ್ಲ ಅದು ಯಾವ ಗೊತ್ತಿಲ್ಲ. UKP ಸ್ಟೇಷನ್ ಮೊನ್ನೆ 30 ರಿಂದ 40 ಲಕ್ಷ ರೂಪಾಯಿ ಅನೌನ್ಸ್ ಮಾಡ್ಯಾರ. ಅದಕ್ಕೆ ಸ್ವಾಗತ ಮಾಡ್ತಿರೋ. ಸ್ವಾಗತ ಸುಮ್ಮನೆ ಎಲ್ಲರೂ ಸುಮ್ಮನೆ ರಾಜಕಾರಣ ಮಾಡೋದಾಗ ಅರ್ಥ ಇಲ್ರಿ. ನಾನೆಲ್ಲ 1 ಕೋಟಿ ಕೊಡು 2 ಕೋಟಿ ಕೊಡು ಅಂದ್ರೆ ಸರ್ಕಾರ ಎಲ್ಲಿಂದ ಕೊಡ್ತದೆ? ಈಗ ಅದಕ್ಕೇನೆ ಎಷ್ಟು ಬೇಕು ದುಡ್ಡು ನೋಡಿರಲ್ಲ, 1 ಲಕ್ಷ 4 ಕೋಟಿ ರೊಕ್ಕ ಬೇಕು ಅಟ್ಟೆ ಕೊಡಾಕ. 40 ಲಕ್ಷ ರೂಪಾಯಿ ಏನು ಕಡಿಮೆ ಇತ್ತು? ನೀವೇ ಹೇಳ್ತಾ ಇತ್ತು ಸ್ವಾಗತ ಮಾಡ್ತಿರೋದಕ್ಕೆ. ಹೌದು. ಅದ್ರ ಜೊತೆ ಅವ್ರು ಏನ್ ಹೇಳ್ತಾರ, ಇದು ನಾವೊಂದು 3 ವರ್ಷ ಟಾರ್ಗೆಟ್ ಇಟ್ಟಿವಿ, 3 ವರ್ಷ ಕಾಡ್ತೀವಿ. ಅದ್ರ ಒಳಗೆ ಗೆಜೆಟ್ ನೋಟಿಫಿಕೇಶನ್ ಆಗ್ಬೇಕಂತ. ಗೆಜೆಟ್ ನೋಟಿಫಿಕೇಶನ್ ಆಗಿಂದ ನಮ್ ಕೆಲಸ ಎಲ್ಲ ಅಪೂರ್ಣ ಮಾಡಿದವರಂತ ಅಂತ ಅಲ್ಲ. ಈಗ ನೋಡ್ರಿ, ನಾವು ಸ್ವಾಗತ ಮಾಡೋ ಉದ್ದೇಶ ಏನಂದ್ರೆ, ಈಗ ಪೂರ್ತಿ ಆಗ್ಬಿಟ್ರೆ ನಮ್ಗೆ ಹೆಚ್ಚಿಗೆ ನೀರು ಸಿಗ್ತದ ನಮ್ಮ ಜಿಲ್ಲೆಗಳಿಗೆ. ಮತ್ತು ಬರೀ ನಮ್ಮ ರೊಕ್ಕ ಬೇಕು, ನಾವು ರೊಕ್ಕ ಬೇಕು ಅಂತ ನಾವು ಖಂಡನೆ ಮಾಡ್ಕೋತ ಕೂತ್ರೆ ಅದು ಮುಗಿದಿ ಅಂತ. ಅದು ನೋಡೋಣ, ಅವ್ರು ಏನೋ ಪ್ರಯತ್ನ ಮಾಡ್ಲಾಕತ್ತಾರ, ಮಾಡ್ತಿದ್ರೆ ಮಾಡಲಿಲ್ಲ. ನಾವೇ ಮಾಡ್ಬೇಕು, ಗೆಜೆಟ್ ನೋಟಿಫಿಕೇಶನ್ ಆಗ್ಬೇಕು ಸರ್. ಅದನ್ನು ಮತ್ತೆ ಅದಕ್ಕೆ ಎಲ್ಲ ಕೋರ್ಟ್ನಾಗ ನಾವು ಅದ ಸ್ವಲ್ಪ ಮಾಡ್ತಾನೆ ನೋಡಿ. ನನ್ನ ಗಮನಕ್ಕೆ ಬಂದದ ಅಲ್ಲ, ಅದು ಒಂದೇ ಆಯ್ತು ಮಾರೆ. ಅಲ್ಲಿ ಹೋಲಲ್ಲಿ ಇಂಜಿನಿಯರಿಂಗ್ ಮಟ್ಟ ಪೂರ ಖಾಲಿ ಅದ, ಪೂರ ಅಲ್ಲಿ ಮಡ್ಡಿನೇ ಅದಲ್ಲ. ಮಾಡಿ ಇಂಡಸ್ಟ್ರಿಗಳು ಯಾರು ಬೇಡ ಅಂದಾರ ಅವ್ರಿಗೆ ಹೋಗಿ ಚಲೋ ಜನರಿಗೆ ತಗೊಂಡಾರ ಮರಗಳು. ನಮ್ದು ಹೊಟ್ಟು ಹೊಡಿತದ, ಏನ್ ಮಾಡೋದು ಹೇಳು ಸರ್. ಚಾಮುಂಡಿ ದೇವಿಗೆ ದಲಿತರ ಮಹಿಳೆಗೆ ಪೂಜೆ ಮಾಡಕ್ ಹಕ್ಕಿಲ್ಲ ಅಂತ ಯತ್ನಾಳ್ ಹೇಳ್ತಾರೆ. ಅದ್ರ ಬಗ್ಗೆ ತಮ್ದು ಏನು ಅಭಿಪ್ರಾಯ? ನೀವು ಸಣ್ಣ ಗೌಡ್ರ ಒಂದು ದಲಿತ ಹೆಣ್ಣು ಮಗಳಿಗೆ ಅವಕಾಶ ಅದು ಸರಿ ಅಲ್ಲ. ಅದು ಹೇಳಿದಂತೂ ಸರಿ ಇಲ್ಲ, ಆಯ್ತಾ? ಅದು ಹೇಳಿದಂತೂ ದಲಿತ ಹೆಣ್ಣು ಮಕ್ಕಳಿಗೂ ಅವಕಾಶ ಇಲ್ಲ ಅಂತ ಹೇಳುದು ಅದು ಸರಿ ಅಲ್ಲ. ಅಷ್ಟೇ ಹೇಳ್ತಿಲ್ಲ, ತಪ್ಪಂತೀನಿ. ತಪ್ಪು. ಯಾರೇ ಹೇಳಿದ್ರು ತಪ್ಪು, ನೀವು ಹೇಳಿದ್ರು ತಪ್ಪು, ನಾನು ಹೇಳಿದ್ರು ತಪ್ಪೇ. ಅವಕಾಶ ಮತ್ತೆ ಯಾಕ್ರಿ ಅಲ್ಲದೆ ಮತ್ತೆ ಅವ್ರಿಗೆ ಯಾಕ್ರಿ ಹೋಗಿ ಬಂದಾರಲ್ರಿ, ಎಲ್ಲರೂ ಹೋಗಿ ಬರ್ತಾರ. ನೋಡ್ರಿ, ನೀವು ಕೈ ಮುಗಿಸಿ ನಡೀಪ್ಪ. ನೀವು ಎಲ್ಲರೂ ಕೇಳೋರು ಯಾರ್ಯಾರಿಗೆ ಸಾಧ್ಯದ ಒಂದು ಸ್ವಲ್ಪ ಮೇನ್ ಪುಟ್ಟದಾಗ ಬರಂಗ್ ಮಾಡಿರಿ. ಇದೊಂದು ಮಾಡಿ ನಾ ಎಂದು ಕೇಳಿದ್ದೀನಿ, ದಯವಿಟ್ಟು ಅಣ್ಣವ್ರ ಸ್ವಲ್ಪ ಮೇನ್ ಪೇಜಿಗೆ ಬರಂಗ್ ಮಾಡ್ರಿ ಎಲ್ಲರೂ. ಅವ್ರಿಗೆಲ್ಲರಿಗೂ ಕಳಿಸಿರಾ? ರಾಹುಲ್ ಗಾಂಧಿ ಅವರು ಅಲ್ಲಿ
ನೋಡ್ರಿ ರಾಹುಲ್ ಗಾಂಧಿ ಯಾಕೆ ಹೇಳ್ತಾರಂತಂದ್ರ ಅವ ವಿಚಿತ್ರ ಮನುಷ್ಯ ಅದಾನ. ರಾಹುಲ್ ಗಾಂಧಿ ಅವ ಲೀಡ್ರೇ ಅಲ್ಲ. ಅವ ಯಾಕೆ ಮಾಡ್ಯಾರ ದೇವ್ರಿಗೆ ಗೊತ್ತಾ. ಅವನು ಎದಕ್ಕೆ ಅದನ್ನ ಅಷ್ಟು ಬಡ್ಕೊಳಕತ್ತಾರ ಅಂದ್ರೆ ಈಗ ಕೊಟ್ಟು ಹೋಗಿ ಏನು ಬಂದವಲ್ಲ, ಒಳ ಹೊಕ್ಕಾರಲ್ಲ ಎಲ್ಲಾ ಕಡೆ. ಬಿಹಾರ್ನಾಗ ಹೊಕ್ಕಾರ, ಆಮೇಲೆ ಎಲ್ಲೆಲ್ಲವರು ಬಂದು ಹೊಕ್ಕಾರಲ್ಲ, ಅವು ಎಲ್ಲ ಸ್ಥಿರಪಡಿಸ್ಬೇಕು ಅನ್ನೋದು ಅವನ ಉದ್ದೇಶದ ಮೇನ್ ಉದ್ದೇಶ. ಮೈಂಡ್ ಡೈವರ್ಟ್ ಮಾಡ್ಲಿಕ್ಕೆ ಆನಂದ್ ಹೇಳ ನಡಿ ಎಲ್ಲರಿಗೂ ಗೊತ್ತಿಲ್ಲ, ನಾನು ಹೇಳ್ತೀನಿ. ಈಗ ಅಣ್ಣವ್ರ ಅದ ನೋಡ್ರಿ ಇಲ್ಲಿ. ನೀವು ನೋಡ್ರಿ ಶೇರ್ ಮಾಡಿ ನೋಡಿ ಹ್ಯಾಂಗ ಕೂಡ ನೀವು ಕಳಿಸ್ಬಿಡಿ. ಹುಡುಗಿ ಒಳಗ 84 ಮನೆಗಳನ್ನ ಬೆಳೆಸಿದ್ರು ನೀವು ಮನೆ ಹುಟ್ಟಿದ್ರಿ. ಅದ್ರದ್ದು ಏನಾದ್ರು ಅದು ನೀವ್ಯಾಕೆ ಬರಲಿಲ್ಲ? ಅಲ್ಲಲ್ಲ, ನೀವು ಸುಮ್ಮನೆ ಹಂಗೆ ಹೇಳ್ಬೇಡ್ರಿ. ಅದು ನಿಜವಾಗ ಅದು ನೋಡ್ರಿ, ಒಬ್ಬ ವಿರೋಧ ಪಕ್ಷದ ನಾಯಕ MLC ವಿರೋಧ ಪಕ್ಷದ ನಾಯಕ ಬರ್ತಾನಂದ್ರೆ ಒಬ್ರು ಬರಲಿಲ್ಲಪ್ಪ. ನೀವು ಯಾವ ಕಾರಣಕ್ಕೆ ಬರಲಿಲ್ಲ ದೇವ್ರಿಗೆ ಗೊತ್ತಾ, ನಾವು ತಿಳ್ಕೊಳಕ್ಕೂ ಹೋಗಿಲ್ಲ. ಏನಪ್ಪ ಯಾರು ಒಬ್ರು ಬರ್ಲಿಲ್ಲ. ಸ್ಟ್ಯಾಂಡ್ ಏನಾದ್ರು ಹೇಳಿಲ್ಲ, ನಾಡ ಸಾಬರ್ ಹೇಳಿಲ್ಲ, ನಾವು ಹೇಳಿಲ್ಲ. ಅವತ್ತು ನಾವು ಇದ್ದೇವಲ್ಲ, ಅವುಗಳ ಮನೆಗಳನ್ನು ಕಟ್ಟಿಸ್ಕೊಡ್ಬೇಕು. ಆಮೇಲೆ ಇವ್ರ ಅವತ್ತು ಆ ಕಾರ್ಯಕ್ರಮದಾಗ ರಾಜಕೀಯ ಮಾತಾಡೋ ಮುಂದೆ AC ಮಗಳು ಕೂತು ಅವತ್ತು ಎದ್ದು ಹೋಗ್ಬೇಕಿತ್ತು, ಅಂತ ಹೋಗಿಲ್ಲ, ಆಕೆ ಸಸ್ಪೆಂಡ್ ಮಾಡ್ಬೇಕು ಅಂತ ಹೇಳುವಾಗ ಅವ್ರಿಗೆ ಮನೆ ಕಟ್ಟಿಸ್ಕೊಡ್ಬೇಕು. ಆಮೇಲೆ ನೋಡ್ರಿ ಅಂತ ಅನ್ಯಾಯ ಅಂದ್ರ, ನೀವು ಎಲ್ಲರೂ ರೈತರದಿರಿ. ಈಗ ನಾನು ಒಂದು ಹೊಲ ಮಾರ್ತೀನಿ, ಅವ್ರಿಗೆ 10 ಎಕರೆ ಹೊಲ ಅದ, ಅದ್ರ ಖರಾಬು ಅದ, ಒಂದು ಖರಾಬು ಅದ. ಆ ಮಾರಿದ ತಕ್ಷಣ ಖರಾಬು ಅವನ ಜೋಡಿ ಹೋಗ್ತದಿಲ್ಲ. ನಾನು ಹೊಲ ಖರಾಬ್ ಇದ್ದದ್ದು ಅವ್ರು ಎಲ್ಲಿ ಮಾರಿದ್ದಾನೆ ಅವನಿಗೆ ಹೋಗ್ತದಿಲ್ಲ. ಇವ ಇದು ನಂದು ಅಂತ ಹೇಳಿ ಅವ ಕ್ಲೇಮ್ ಮಾಡಿ ಸುಪ್ರೀಂ ಕೋರ್ಟ್ನಾಗ ಮೋಸ ಮಾಡ್ಯಾನ. ಸುಪ್ರೀಂ ಕೋರ್ಟಿಗೆ ಅದನ್ನ ಇನ್ನ ಬಹಳ ಉದ್ದದ, ಬರ್ರಿ ಅದನ್ನ ಬಿಡಂಗಿಲ್ಲ, ಸರಳ ಬರ್ರಿ ಅನ್ಯಾಯ ಆಗ್ಯದ. ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡ್ತಾರೆ. ಕಾನೂನು ಹೋರಾಟ ಅದು ಖಂಡಿತ. ಅದು ಅವನು ಜೈಲಿಗೆ ಹೋಗ್ತಾನೆ.